ರಾಜ್ಯ ಗೃಹ ಇಲಾಖೆಯಲ್ಲಿ ಆಡಳಿತ ಯಂತ್ರ ನಿಷ್ಕ್ರಿಯವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಗೃಹ ಇಲಾಖೆ ಹಾಗೂ ನಮ್ಮ ಸಚಿವರು ನೋಡಬೇಕಾಗಿರುವಂತಹ ಸುದ್ದಿ ಇದು. ನೋಡಿ, ನಮ್ಮ ಕರ್ನಾಟಕದ ಖಡಕ್ ಪೊಲೀಸ್ ಇಲಾಖೆಯ ಸಾಮ್ರಾಜ್ಯ ಏನಾಗ್ತಾ ಇದೆಯಪ್ಪ ಇಲ್ಲಿ. ಕಾನೂನು ಸುವ್ಯವಸ್ಥೆ, ಈ ಆಡಳಿತ ಯಂತ್ರವನ್ನ ಸರಿಯಾಗಿ ನಡೆಸಬೇಕಾಗಿರುವಂತಹ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ಯಾರಾದ್ರೂ ತಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದ್ರೆ, ತಮ್ಮ ವ್ಯಾಜ್ಯಗಳನ್ನ ತೆಗೆದುಕೊಂಡು ಹೋದ್ರೆ, FIR ಮಾಡಿಸ್ಕೊಳ್ಬೇಕು ಅಂತ ಹೋದ್ರೆ ಠಾಣೆಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಕುರ್ಚಿರೇ ಖಾಲಿ. ಇನ್ಸ್ಪೆಕ್ಟರ್ಗಳೇ ಇಲ್ಲದೆ ಬಣಗುಡ್ತಾ ಇದೆ ಪೊಲೀಸ್ ಸ್ಟೇಷನ್ಗಳು. ಜನ ಅವರತ್ಕೊಳ್ತಾ ಇದ್ದಾರೆ. ಸಮಸ್ಯೆ ಇದೆ ರೀ ನಮ್ದು, ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಇನ್ಸ್ಪೆಕ್ಟರ್ಗಳೇ ಕಾಣದಂತಾಗಿದೆ. ಬೆಂಗಳೂರು ಹೊರವಲಯ ನೆಲಮಂಗಲದ ತ್ಯಾಮ್ಲಗೊಂಡು, ಡಾಬಸ್ಪೇಟೆಯಲ್ಲಿ ಹಲವಾರು ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಸ್ಥಗಿತ ಮಾಡಲಾಗಿದೆ. ಟ್ರಾನ್ಸ್ಫರ್ ಆಗಿರುವಂತಹ ಜಾಗಕ್ಕೆ ಇನ್ನೂ ಕೂಡ ಆಫೀಸರ್ಸ್ಗಳು ನೇಮಕ ಆಗ್ತಾ ಇಲ್ಲ. ಹೀಗಾಗಿ ಅವಧಿ ಮುಗಿದು ಹೋಗಿದೆ. ಬೇರೆಡೆಗೆ ವರ್ಗಾವಣೆಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನಮ್ಮ ಅವಧಿನೇ ಮುಗಿದು ಹೋಗಿದೆ, ಆದಷ್ಟು ಬೇಗ ನಮ್ಮನ್ನ ವರ್ಗಾವಣೆ ಮಾಡಬೇಕು ಅಂತ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕುರ್ಚಿ ಕಾದಾಟದಲ್ಲಿ ರಾಜ್ಯ ಗೃಹ ಇಲಾಖೆ ನಿಷ್ಕ್ರಿಯ ಆಗಿದೆ. ಹಿರಿಯ ಅಧಿಕಾರಿಗಳೇ ಇಲ್ಲದೆ ಇದೀಗ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಗಾವಣೆಯಾಗಿ 3-4 ತಿಂಗಳಾಯಿತು, ಆದರೂ ಕೂಡ ನೇಮಕಾತಿ ಇಲ್ಲ. ಕೆಳ ಹಂತದ ಅಧಿಕಾರಿಗಳೇ ಇಲ್ಲದೆ, ಸೂಕ್ತ ನ್ಯಾಯ ಸಿಗದೆ ಅಧಿಕಾರಿಗಳು, ಸಾರ್ವಜನಿಕರು ಈಗ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ಮೀನಾಮೇಷಕ್ಕೆ ಅಧಿಕಾರಿಗಳ ಕುರ್ಚಿ ಖಾಲಿಯಾಗಿ ಕೂತಿದೆ. ಈ ನಡುವೆ ಸಾರ್ವಜನಿಕರು ಆದಷ್ಟು ಬೇಗ ಇನ್ಸ್ಪೆಕ್ಟರ್ಗಳನ್ನ ವರ್ಗಾವಣೆ ಮಾಡಬೇಕು, ನೇಮಕ ಮಾಡಬೇಕು ಆ ಜಾಗಗಳಿಗೆ ಅಂತ ಪರದಾಟವನ್ನ ಅನುಭವಿಸ್ತಾ ಇದ್ರೆ, ಇತ್ತ ಸರ್ಕಾರ ಕುರ್ಚಿ ಕಾದಾಟನೋ, ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಫೈಟೋ, ತಮ್ಮ ಆಂತರಿಕ ಕಚ್ಚಾಟಗಳಲ್ಲಿ ಜನರ ಸಮಸ್ಯೆ ಇದು. ಅದನ್ನ ಮರೆತು ಬಿಟ್ಟಿದಾರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೆಲಮಂಗಲ ಪ್ರತಿನಿಧಿ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇದೀಗ ಇಡೀ ರಾಜ್ಯದಲ್ಲಿ ಸರ್ಕಾರದಲ್ಲಿ ಒಂದೆಡೆ ಆಂತರಿಕ ಕಚ್ಚಾಟ, ಮತ್ತೊಂದು ಕಡೆ ಕುರ್ಚಿಗಾಗಿ ಕಾದಾಟ. ಈ ನಡುವೆ ರಾಜ್ಯ ಸರ್ಕಾರದಲ್ಲಿ ಗಂಡ ಹೆಂಡತಿ ನಡುವೆ ನಡೀತಾ ಇರುವಂತಹ ಒಂದು ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತೆ ಈಗ ನಮ್ಮ ರಾಜ್ಯದ ಜನತೆ ಬಡವಾಗ್ತಾ ಇದೆಯಾ, ಸಮಸ್ಯೆಗೀಡಾಗ್ತಾ ಇದೆಯಾ? ಯಾವಾಗ ಅಧಿಕಾರಿಗಳ ನೇಮಕ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ಸಂತೋಷ್, ತಾವ್ ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಕೂಸು ಬಡವಾಯ್ತು ಅಂತ ಏನು ನಾನ್ ನೋಡಿ ರೀತಿಯಲ್ಲಿ ಕೂಡ ಈ ಸರ್ಕಾರ ಒಂದು ಕಿತ್ತಾಟದಲ್ಲಿ ಸಾರ್ವಜನಿಕರು ನಿಜವಾಗೂ ಕೂಡ ಬಡವರಾಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನೆಲಮಂಗಲ ತಾಲೂಕಿನ ಪ್ರಮುಖ 3 ಪೊಲೀಸ್ ಠಾಣೆಗಳಲ್ಲಿ ಈಗ ಹಿರಿಯ ಅಧಿಕಾರಿಗಳು ಇಲ್ಲದೆ ಅನಾಥವಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿ 3-4 ತಿಂಗಳು ಕಳೆದ್ರೂ ಕೂಡ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು, ಡಾಬಸ್ಪೇಟೆ ಪೊಲೀಸ್ ಠಾಣೆಗೆ ಇನ್ನೂ ಕೂಡ ಹಿರಿಯ ಅಧಿಕಾರಿಗಳ ನೇಮಕ ಆಗಿಲ್ಲ. ಅಂದ್ರೆ ಇನ್ಸ್ಪೆಕ್ಟರ್ಗಳ ನೇಮಕ ಆಗಿಲ್ಲ. ಇನ್ಸ್ಪೆಕ್ಟರ್ಗಳ ನೇಮಕ ಆಗದ ಹೊರತು ಏನ್ ಪೊಲೀಸ್ ಠಾಣೆಗೆ ಆಗಮಿಸಿರ್ತಕ್ಕಂಥ ಸಾರ್ವಜನಿಕರ ದೂರುಗಳೇನಿದೆ, ಆ ದೂರುಗಳಿಗೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಒಂದು ಅಳಲನ್ನು ತೋಡ್ಕೊತಾ ಇರ್ತಕ್ಕಂಥದ್ದು. ಅಂದ್ರೆ ಕಿರಿಯ ಶ್ರೇಣಿಯ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳು ಯಾವುದೇ ರೀತಿ ನಮಗೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಹಿರಿಯ ಅಧಿಕಾರಿಗಳ ನೇಮಕ ಆಗ್ತಾ ಇಲ್ಲ. ಸುಮಾರು 3-4 ತಿಂಗಳ ಹಿಂದೆ ಏನು ಇನ್ಸ್ಪೆಕ್ಟರ್ಗಳಿದ್ರು ಅವರೆಲ್ಲ ಕೂಡ ವರ್ಗಾವಣೆಯಾಗಿ ಹೋದ ನಂತರ ಹೊಸ ಇನ್ಸ್ಪೆಕ್ಟರ್ಗಳ ನೇಮಕ ಕೂಡ ಇದುವರೆಗೂ ಆಗಿಲ್ಲ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕು ಸಂತೋಷ್, ದಿನನಿತ್ಯ ಕೂಡ ಏನು ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಹೋಗ್ತಾ ಇರ್ತಕ್ಕಂಥ ಸಂಚಾರ ಮಾಡ್ತಕ್ಕಂಥ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಡಾಬಸ್ಪೇಟೆ ಪೊಲೀಸ್ ಠಾಣೆ, ಆ ಸ್ಟೇಷನ್ ಅಲ್ಲಿ ಕೂಡ ಕಳೆದ 4 ತಿಂಗಳಿಂದ ಇನ್ಸ್ಪೆಕ್ಟರ್ ನೇಮಕ ಅವರು ಕೂಡ ನೆನಗುದಿಗೆ ಬಿಡ್ತಿರ್ತಕ್ಕಂಥದ್ದು. ಈ ಹಿಂದೆ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ವರ್ಗಾವಣೆ ಆದ ಕೂಡಲೇ ಇಲ್ಲಿಗೆ ಹೊಸ ನೇಮಕಾತಿಯನ್ನು ಮಾಡಬೇಕಾಗ್ತದೆ. ಆದ್ರೆ ಸರ್ಕಾರ ಕೇವಲ ಕುರ್ಚಿಯ ಕಿತ್ತಾಟದಲ್ಲಿ ಇರೋದ್ರಿಂದ ಹೊಸ ಅಧಿಕಾರಿಗಳ ನೇಮಕವನ್ನ ಮಾಡಿಲ್ಲ. ಹೀಗಾಗಿ ಸಾರ್ವಜನಿಕರು ಒಂದು ಸಮಸ್ಯೆಗಳಿಗೆ ಸ್ಪಂದನೆ ನೀಡ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ನೇಮಕ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರು ಒಂದು ಅಳಲನ್ನು ತೋಡ್ಕೊಂತ ಇರ್ತಕ್ಕಂಥ ಸಂತೋಷ್. ಈಗ ರಾಜ್ಯ ಸರ್ಕಾರ ಜೊತೆಗೆ ಗೃಹ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಗಮನ ಹರಿಸಿ ಈಗ ನೇಮಕ ಮಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಇದೆಯಾ? ಜೊತೆಗೆ ಇದೇನಾದ್ರೂ ಸರ್ಕಾರದ ಗಮನಕ್ಕಾದ್ರೂ ಇದೆಯಾ ಅಂತ? ಖಂಡಿತ ಸಂತೋಷ್, ಈ ಎಲ್ಲಾ ವಿಚಾರಗಳು ಕೂಡ ಗೃಹ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಗಮನದಲ್ಲಿ ಇದೆ. ಅಂದ್ರೆ ಕುರ್ಚಿ ಕಿತ್ತಾಟದ ನಡುವೆ ಇವರು ಏನು ವರ್ಗಾವಣೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಅಂತಾನೆ ಹಿರಿಯ ಕೆಲವು ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದ್ರೆ ಇವರ ಕುರ್ಚಿ ಕಿತ್ತಾಟದಲ್ಲಿ ಅಧಿಕಾರಿಗಳ ವರ್ಗಾವಣೆಯ ಸಮಯ ಹೊಂದಿದ್ರು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೆಲವು ಕೂಡ ಅವಧಿ ಮೀರಿ ಕೂಡ ಕೆಲಸಗಳನ್ನ ಮಾಡ್ತಿರ್ತಕ್ಕಂಥದ್ದು. 5-6 ತಿಂಗಳು ಕೂಡ ಅವಧಿ ಮೀರಿದೆ. ಅಂದ್ರೆ 2 ವರ್ಷಗಳು ಏನು ಅವಧಿ ಇತ್ತು, ಅವಧಿ ಮೀರಿ 6-7 ತಿಂಗಳು ಆಗಿರ್ತಕ್ಕಂಥ ಅಧಿಕಾರಿಗಳು ಕೂಡ ಇದ್ದಾರೆ. ವರ್ಗಾವಣೆ ಆಗಿ ಖಾಲಿ ಆಗಿರ್ತಕ್ಕಂಥ ಏನು ಸ್ಟೇಷನ್ ಕೂಡ ಇದಾವೆ. ಇವರ ಕುರ್ಚಿ ಕಿತ್ತಾಟದಿಂದಾಗಿ ಅಧಿಕಾರಿಗಳು ಕೂಡ ಇದುವರೆಗೂ ಯಾವುದೇ ಸ್ಟೇಷನ್ಗಳಿಗೆ ಕೂಡ
ಹಿರಿಯ ಅಧಿಕಾರಿಗಳ ನೇಮಕ ಆಗಿಲ್ಲ ಅಂತಾನೆ ಹೇಳ್ಬೋದು ಸಂತೋಷ್. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.